ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಉತ್ತರ ಕರ್ನಾಟಕ ರೆಸಿಪಿ. ನೋಡಕ್ಕಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನು ತೊಗೊಂಬಂದಿನಂದ್ರೆ, ನಾನು ಸಂಜೆ ಟೈಮ್ ಒಂದು ಸ್ನ್ಯಾಕ್ಸ್ ಮಾಡ್ತೀನಿ. ಹೊಸ ರೆಸಿಪಿ ಇದು. ಆಲೂಗಡ್ಡೆಯಿಂದ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಬೇಕು. ನೋಡ್ರಿ, ರೆಸಿಪಿಗೆ ಏನು ಬೇಕಂದ್ರೆ 2 ಆಲೂಗಡ್ಡೆ ಈ ರೀತಿ ಮ್ಯಾಗಿನ ಸೊಪ್ಪೆಲ್ಲ ಬಿಚ್ಚಿಬಿಟ್ಟು ನೀರಲ್ಲಿ ತೊಳೆದಿಟ್ಟಿನಿ. ಆಮೇಲೆ ಈರುಳ್ಳಿ ಈ ರೀತಿ ರೌಂಡ್ ಹಚ್ಚಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿಕಾಯಿ, ಕೊತ್ತಂಬರಿ, ಆಮೇಲೆ ಧನಿಯಾ ಪೌಡರ್, ಆಮೇಲೆ ಕಡಲೆ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ. ಈಗ ನೋಡ್ರಿ, ಆಲೂಗಡ್ಡೆ ಸ್ಮ್ಯಾಗಡ್ಡಿ ಸಪ್ಪಿ ಬಿಚ್ಚಿಬಿಟ್ಟು ತೊಳೆದ್ಬಿಟ್ಟು ಇಟ್ಕೊಂಡಿನಿ. ಈಗ ನೋಡ್ರಿ ಹೆಚ್ಚೋಣ. ನೋಡ್ರಿ, ಈ ರೀತಿ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿ ತೊಳಿಬೇಕು. ಮೇಲಿರುವಂಥ ಎಲ್ಲ ಇದ್ರ ಮ್ಯಾಗಿನದು ಎಜ್ಜಸ್ ಹೋಗಬೇಕು. ಇದರ ಮ್ಯಾಗಿರೋದೆಲ್ಲ ಇದು ಹೋಗಬೇಕು. ಹಾಗಾಗಿ ನೀರಲ್ಲಿ ಹಾಕಿ 2-3 ಸಲ ನೀರಾಗ ಹಾಕಿ ತೊಳಿ. ನೋಡ್ರಿ, ಈ ರೀತಿ ನೀರಾಗ ಹಾಕಿ ತೊಳೆದ್ಬಿಟ್ಟು ಇಟ್ಕೊಂಡಿನಿ. ಇದ್ರ ಮ್ಯಾಗಿರುವಂಥದ್ದೆಲ್ಲ ಹೋಯ್ತಲ್ಲ. ಇವಾಗ ನೋಡ್ರಿ, ಇದಕ್ಕೆ ಹಾಕೋಣ. ಈಗ ನೋಡ್ರಿ, ಇದಕ್ಕೆ ಏನೇನು ಹಾಕ್ತೀನಿ ಅಂದ್ರೆ, ಹಸಿಮೆಣಸಿಕಾಯಿ ಹಾಕೋಣ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಅರಿಶಿನ ಪೌಡರ್ ಸ್ವಲ್ಪ ಗರಂ ಖಾರ, ರೆಡ್ ಖಾರ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪೌಡರ್, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಕಲಿಸ್ಕೋಣ. ನೋಡ್ರಿ, ಈ ರೀತಿ ಕಲಿಸ್ಕೊಂಡೇವಲ್ಲ. ಇದಕ್ಕೆ ಈಗ ಏನು ಮಾಡೋಣ ಅಂದ್ರೆ, ಕಡಲೆ ಹಿಟ್ಟು, ಹಸಿ ಕಡಲೆ ಹಿಟ್ಟು, ಬಜಿ ಹಿಟ್ಟು ಹಾಕೋಣ. ಇದನ್ನು ಚೆನ್ನಾಗಿ ಕಲಿಸ್ಕೋಣ. ನೀರು ಹಾಕಬೇಡ್ರಿ, ಮೊದಲು ಕಲಿಸ್ಕೊಂಡಾದ್ಮೇಲೆ ನೋಡ್ಕೊಂಡು ಹಾಕೋಕೆ ಬರ್ತದೆ. ನೋಡ್ರಿ, ಈ ರೀತಿ ಕಲಿಸ್ಬೇಕು. ಒಟ್ಟ ನೀರು ಹಚ್ಚಿ ನೋಡ್ರಿ. ಇದು ನೀರಲ್ಲಿ ತೊಳೆದಿರ್ತೀವಲ್ಲ, ನೀರು ತಾನೇ ಬಿಟ್ಟದ. ಈ ರೀತಿ ಇದ್ರೆ ಸಾಕು ನೋಡ್ರಿ. ಕಡಲೆ ಪೌಡ್ರ್ ಹಾಕಿ ಕಲಿಸಿದ್ವಿ. ಮಸ್ತ್. ಮೊದಲು ಒಂದು ಪ್ಯಾನ್ ಇಟ್ಕೋರಿ. ಇದಕ್ಕೆ ಎಣ್ಣೆ ಹಾಕ್ರಿ. ತುಂಬ ಇಟ್ಕೊಂಡು ಎಣ್ಣೆ ಹಚ್ಕೊಂಡಿನಿ. ತುಂಬ ಎಣ್ಣೆ ಹಾಕ್ಕೊಂಡಿನಿ. ಈಗ ಇದು ಗರಂ ಆಗಲಿ. ಇಷ್ಟೇ ತೊಗೋಬೇಕು. ಇಡಬೇಕು. ಮತ್ತೆ ಇದರ ಮೇಲ್ಗಡೆ ಈ ರೀತಿ ಹಾಕಬೇಕು. ಈ ರೀತಿ ಹಾಕಬೇಕು ನೋಡ್ರಿ. ನೆಕ್ಸ್ಟ್ ಇದೊಂದು ಹೀಗೆ ಮಾಡ್ಕೋಬೇಕು. ಈಗ ಟರ್ನ್ ಮಾಡ್ಕೋತೀನಿ. ಅಷ್ಟು ಟರ್ನ ಇದೇ ರೀತಿ ಮಾಡ್ಕೊಂಡು ರೆಸಿಪಿ ಯಾವ ರೀತಿ ಬಂತಂತ ಮಸ್ತಾಗೆ ಬಂತು ನೋಡ್ರಿ. ಸಂಜೆ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಸೂಪರ್ ಆಗುತ್ತೆ ನೋಡ್ರಿ. ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿನ್ನುವಂಥ ಸ್ನ್ಯಾಕ್ಸ್ ರೆಸಿಪಿ ನಾ ಹೇಳ್ಕೊಟ್ಟಿನಿ. ಈ ರೆಸಿಪಿ ಇನ್ನೂ ಯಾರೂ ಮಾಡಿರಲಿಲ್ಲ ಅಂದ್ರೆ ಈ ರೀತಿ ಒಂದು ಸಾರಿ ಮಾಡ್ಕೊಂಡು ತಿನ್ನಿರಿ. ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ರೆಸಿಪಿ ಈ ಥರ ಚಳಿ, ಈಗಂತೂ ಚಳಿ ಸ್ಟಾರ್ಟ್ ಆಯ್ತು ನೋಡ್ರಿ. ಈ ರೀತಿ ಗರಂ ಏನಾದರೂ ಸಂಜೆ ಟೈಮ್ ಬೇಕಾಗ್ತೈತಿ. ಈ ರೀತಿ ಮಾಡ್ಕೊಂಡು ತಿನ್ನಿರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತ್ರಿ. ಮನೆ ಮಂದಿ ಎಲ್ಲ ಇಷ್ಟಪಡುವಂಥ ರೆಸಿಪಿ ನೋಡ್ರಿ. ಇದು ಮಸ್ತ್ ಆಗುತ್ತೆ. ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ರೆ ಇನ್ನೇನು ಕೇಳ್ತೀರಿ. ಇದ್ರ ಜೊತೆ ಒಂದು ಕಡಕ್ ಚಹಾ ಮಾಡ್ಕೊಂಡು ಕುಡಿದು ಬಿಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ನೋಡ್ರಿ. ಮಸ್ತ್ ಎಂಜಾಯ್ ಮಾಡಿ ನೋಡ್ರಿ ರೆಸಿಪಿ. ಈಗ ಸೂಪರ್ ಆಗ್ಯಾವ್ರಿ. ತವಾ ಫ್ರೈ ಮಗ ಟೇಸ್ಟ್ ಮಾಡು. ಆಗೈತೇನಪ್ಪ? ಇಷ್ಟ ಆಗ್ಯದ ಅಂತ ನೋಡ್ರಿ. ತುಂಬಾ ಇಷ್ಟ ಆಗ್ಯದ ಅವನಿಗೂ. ನಿಮ್ಮ ಮನೆಯಾಗೂ ಇಷ್ಟ ಆಗ್ತದೆ ನೋಡ್ರಿ. ಮನೆ ಮಂದಿಗೆಲ್ಲ ಇಷ್ಟ ಆಗುವಂಥ ರೆಸಿಪಿನ ಹೇಳ್ಕೊಡ್ತೀನಿ. ನಾವು ರೆಸಿಪಿ ಟೇಸ್ಟ್ ಮಾಡೋಣ ಬನ್ನಿ. ಮಸ್ತ್ ಆಗ್ಯಾವ್ರಿ. ಇದ್ರ ಜೊತೆ ಒಂದು ಚಹಾ ಮಾಡ್ತೀನಿ.
ಸೂಪರ್ ಆಗ ನೋಡ್ರಿ. ನೀವು ರೆಡ್ ಖಾರ ಹಾಕೋದು ಬಿಟ್ಟು ಚಿಲ್ಲಿ ಪೇಸ್ಟ್ ಇದ್ರು ಹಾಕ್ಬೋದು ನೋಡ್ರಿ. ಹಸಿಮೆಣ್ಸಿಕಾಯಿ ಹಾಕಿದ್ರಿ ಅಂದ್ರೆ ನೀವು ಖಾರ ತಿನ್ಲಿಲ್ಲ ಅಂದ್ರೆ ಬಿಟ್ಟರು ನಡಿತೈತಿ. ಭಾರಿ ಮಸ್ತ್ ಆಗ್ಯಾವ ನೋಡ್ರಿ ಸಂಜೆ ಟೈಮ್ ಸ್ನ್ಯಾಕ್ಸ್. ಒಂದ್ಸರಿ ನೀವು ಟ್ರೈ ಮಾಡಿರ್ಲಿಲ್ಲ ಅಂದ್ರೆ ಟ್ರೈ ಮಾಡಿರಿ ಫ್ರೆಂಡ್ಸ್. ರೆಸಿಪಿ ತುಂಬಾ ಇಷ್ಟ ಆಗ್ತೈತೆ ನೋಡ್ರಿ ಮನೆ ಮಂದಿಗೆಲ್ಲ, ಯಾಕಂದ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೋಡ್ರಿ. ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರೆಲ್ಲ ಒಳ್ಳೆ ಕಮೆಂಟ್ ಹಾಕ್ಲಕತ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ಲಕತ್ತಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾ ಕಾಲ ತೋರಿಸ್ತಾನೆ ಇರಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿರಿ, ಆಲ್ ಅನ್ನೋದು ಬೆಲ್ ಬಟನ್ ಪ್ರೆಸ್ ಮಾಡಿರಿ. ರೆಸಿಪಿ ಇಷ್ಟ ಆಯ್ತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ, ಬಾಯ್.